ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ 2026. ಈ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ 1455 ಹುದ್ದೆಗಳ ಭರ್ಜರಿ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹುದ್ದೆ ಹೆಸರೇನಂತ ಹೇಳಿದ್ರೆ KSRP ಕಾನ್ಸ್ಟೇಬಲ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಈ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ ಮೊದಲೇ ಹೇಳಿದಾಗೆ 1455 ಆಗಿರುತ್ತೆ. ಇದು ಪುರುಷರಿಗೂ ಹಾಗೂ ಮಹಿಳೆ ಅಭ್ಯರ್ಥಿಗಳಿಗೂ ಆಗಿರುತ್ತೆ. ಪುರುಷ ಅಭ್ಯರ್ಥಿಗಳಿಗೆ 1382 ವೇಕೆನ್ಸಿ ಇದೆ, ಹಾಗೆ ಮಹಿಳೆಯರಿಗೆ 73 ವೇಕೆನ್ಸಿ ಇದೆ. ನೀವು ಪುರುಷ ಆಗಿದ್ರು ಮಹಿಳೆ ಆಗಿದ್ರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ನಿಮಗೆ ಸಿಗುತ್ತೆ ವೇತನ 37,500ರಿಂದ 76,100ರವರೆಗೆ ಪ್ರತಿ ತಿಂಗಳು. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂಥ ವಿದ್ಯಾರ್ಹತೆ 2ನೇ PUC, ಸೆಕೆಂಡ್ PUC ಪಾಸ್ ಆಗಿದ್ದರೆ ನೀವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೋಟಿಫೈ ಆದಂತಹ KSRP ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಯಾಕಂತೇಳಿದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ KSRP ಕಾನ್ಸ್ಟೇಬಲ್ ಪೊಲೀಸ್ಗೆ ಅರ್ಜಿ ಹಾಕುವ ವಿಧಾನ, ಅದರ ನೋಟಿಫಿಕೇಷನಲ್ಲಿ ಏನಿದೆ, ನಿಮ್ಮ ಏಜ್ ಲಿಮಿಟ್ ಏನು ಮತ್ತು ಅರ್ಜಿ ಹೇಗೆ ಸಲ್ಲಿಸಬೇಕು, ಇದರ ಬಗ್ಗೆ ಕಂಪ್ಲೀಟಾಗಿ ನಾನು ವಿವರಿಸಿದ್ದೇನೆ. ವಿಡಿಯೋವನ್ನು ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ನೋಡ್ಬೋದು CET online karnataka.gov.in. ನಾನು ಯಾಕೆ ಅಫಿಷಿಯಲ್ ವೆಬ್ಸೈಟ್ ತೋರಿಸ್ತೇನೆ ಅಂತ ಹೇಳಿದ್ರೆ, ಇದೊಂದು ಜೆನ್ಯೂನ್ ವೆಬ್ಸೈಟ್ ಹಾಗೂ ಜೆನ್ಯೂನ್ ಜಾಬ್ ಆಗಿದೆ. ಕೆಲವರಿಗೆಲ್ಲ ಡೌಟ್ ಇರುತ್ತೆ, ಈ ಜಾಬ್ ಜೆನ್ಯೂನ್ ಅಥವಾ ಫೇಕ್ ಆಗಿದೆ ಅಥವಾ ಸ್ಕ್ಯಾಮ್ ಅಂತ ಇರುತ್ತೆ. ನಾನು ಅದಕ್ಕೆ ನನ್ನ ವಿಡಿಯೋದಲ್ಲಿ ಯಾವಾಗಲೂ ಕೂಡ ನಾನು ವೆಬ್ಸೈಟ್ ಹೋಗಿ ಅಲ್ಲಿಂದ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಈ ಏನು KSRP ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಏನು ಸ್ಟಾರ್ಟ್ ಆಗಿದೆ, ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ಇಲ್ಲಿ ನೀವು ನೇಮಕಾತಿಗೆ ಹೋಗಿ, ಇಲ್ಲಿ KSRP ಮತ್ತು IRB KSIS F ನೇಮಕಾತಿ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದರೆ KSRP ನೇಮಕಾತಿಗೆ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗಿದೆ 13/7ರಿಂದ. ಮತ್ತು ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಅನಂತರ ಮೀಸಲಾತಿ ಪ್ರಮಾಣ ಪತ್ರದ ನಮೂನೆಗಳಿವೆ. ನಾನು ಇವತ್ತಿನ ವಿಡಿಯೋದಲ್ಲಿ ಅದರ ನೋಟಿಫಿಕೇಶನ್, ವಿವರವಾದ ಅಧಿಸೂಚನೆ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡ್ತೇನೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಇದೆ. ನಾನು ಈ ನೋಟಿಫಿಕೇಶನ್ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಇದು ಎಂಟೈರ್ ನೋಟಿಫಿಕೇಶನ್ ನಿಮಗೆ ಬೇಕಾದರೆ ಅದನ್ನು ಓದ್ಕೊಳ್ಬೋದು. ಬಟ್ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅದರ ನಾನು ಚೂಸ್ ಮಾಡಿಕೊಂಡು ನಿಮಗೆ ಹೇಳಲಿಕ್ಕಿದ್ದೇನೆ. ನೋಡಿ ಸ್ನೇಹಿತರೆ, ನೋಟಿಫಿಕೇಷನ್ನಲ್ಲಿದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವರ್ಗದಲ್ಲಿ ಖಾಲಿ ಇರುವಂಥ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಪುರುಷ ಮತ್ತು ಮಹಿಳಾ 1455 ಹುದ್ದೆಗಳ ನೇರ ನೇಮಕಾತಿ. ಇದು ಇವತ್ತಿನ ಟಾಪಿಕ್ ಆಗಿದೆ. ವೇತನ ಶ್ರೇಣಿ ಮತ್ತು ಹುದ್ದೆಗಳ ವಿವರಗಳ ಬಗ್ಗೆ ನೋಡೋದು ಹೇಳಿದರೆ, ನಿಮಗೆ ವೇತನ ಶ್ರೇಣಿ 37,500ರಿಂದ 76,600ರವರೆಗೆ ಸಿಗುತ್ತೆ. ಹುದ್ದೆಗಳ ಸಂಖ್ಯೆ ಟೋಟಲ್ ಆಗಿರುವಂಥದ್ದು 1455. ಅದರಲ್ಲಿ 1382 ಪುರುಷರಿಗೆ, 73 ಮಹಿಳೆಯರಿಗಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ, ಇದಕ್ಕೆ ನೀವು ಖಾಲಿ ಮಸ್ಟ್ ಹ್ಯಾವ್ ಪಾಸ್ ಸೆಕೆಂಡ್ PUC ಆರ್ ಪೊಸೆಸ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ನೀವು ಸೆಕೆಂಡ್ PUC ಪಾಸ್ ಆಗಿರ್ಬೋದು ಅಥವಾ ಅದೇ ರೀತಿಯಾದಂಥ ಯಾವುದೇ ವಿದ್ಯಾರ್ಹತೆಯನ್ನು ಹೊಂದಿರ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದರೆ ನೀವು ಈಗ ಸೆಕೆಂಡ್ PUC ಎಕ್ಸಾಮ್ ಬರೆದು ಎಕ್ಸಾಮ್ ರಿಸಲ್ಟಿಗೆ ವೇಟ್ ಮಾಡ್ತಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಮೇಲಿನ ವಿದ್ಯಾರ್ಹತೆ ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ಸೆಕೆಂಡ್ PUC ಬಿಟ್ಟು ಬೇರೆ ಯಾವುದೇ ವಿದ್ಯಾರ್ಥಿಯನ್ನು ಹೊಂದಿದರೆ ಅದನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು PUC
12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಹೊಂದಿರಬೇಕು. ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಮಗೆ ನಿಮ್ಮ ಹತ್ರ ನಿಮ್ಮ ಸೆಕೆಂಡ್ PUC ಸರ್ಟಿಫಿಕೇಟ್ ಇರಬೇಕು. ಸೊ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯ ಸತ್ಸಮಾನಗೊಳಿಸಿರುವ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಹಿಂದೆ ನಡೆದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂಥ ಪರೀಕ್ಷೆ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ವಿನಾಯಿತಿ ನೀಡತಕ್ಕದ್ದನ್ನು ಆದೇಶಿಸಲಾಗಿದೆ. ಅಂದರೆ ನೀವು SSLC ಅಥವಾ PUCಯಲ್ಲಿ ಕನ್ನಡ ಭಾಷೆಯನ್ನು ಕಲಿತು ಅದನ್ನು ಪಾಸ್ ಮಾಡಿದರೆ ಅಥವಾ ಪ್ರೀವಿಯಸ್ಲಿ ಯಾವಾಗಾದರೂ ಕನ್ನಡ ಭಾಷೆ ಎಕ್ಸಾಮನ್ನು ಕೊಟ್ಟಿದ್ದರೆ ನೀವು ಇನ್ನೊಮ್ಮೆ ಕನ್ನಡ ಭಾಷೆ ಎಕ್ಸಾಮನ್ನು ಕೊಡುವ ಅಗತ್ಯವಿರುವುದಿಲ್ಲ. ಅಥವಾ ಎಲ್ಲಿಯಾದರೂ ನೀವು ಕನ್ನಡ ಭಾಷೆ ಎಕ್ಸಾಮನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದರೆ ನೀವು 150 ಅಂಕಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆಯನ್ನು ಕೊಡಬೇಕಾಗಿರುತ್ತೆ. ಸೊ ನಾವು ಈಗ ಬರುತ್ತೆ ವಯೋಮಿತಿ, ಅಂದರೆ ಏಜ್ ಲಿಮಿಟ್ ಎಷ್ಟು ಅಂತ. ಕನಿಷ್ಠ ಏಜ್ ಲಿಮಿಟ್ ಇರುತ್ತೆ 18 ವರ್ಷ ಮತ್ತು ಗರಿಷ್ಠ ಏಜ್ ಲಿಮಿಟ್, ನಿಮ್ಮ ಗರಿಷ್ಠ ವಯೋಮಿತಿ ನಿಮ್ಮ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 35 ವರ್ಷ, ಕರ್ನಾಟಕದ ಅರಣ್ಯ ಪ್ರದೇಶಗಳಿಗೆ ಅಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಆಗಿರುತ್ತೆ. ಸೊ ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 33 ಇಯರ್ಸ್ ಅಥವಾ 35 ಇಯರ್ಸ್ ಅಥವಾ 38 ಇಯರ್ಸ್ ಆಗಿರುತ್ತೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ, ಅರ್ಜಿ ಸಲ್ಲಿಸೋದು ಹೇಗೆ? ನೀವು ಈ ವೆಬ್ಸೈಟಿಗೆ ಹೋಗಬೇಕು. ನಾನೀಗ ಯಾವ ವೆಬ್ಸೈಟಿಂದ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದೆ ಆ ವೆಬ್ಸೈಟಿಗೆ ಹೋಗಬೇಕು. ಅಲ್ಲಿ ನೀಡಲಾಗುವ ಲಿಂಕನ್ನು ಆಯ್ಕೆ ಮಾಡಿ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಸೊ ನೀವು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿ ಯಾವುದೇ ಮಾಹಿತಿ ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಸೊ ಆದ್ದರಿಂದ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲಿಯಾದರೂ ಮಿಸ್ಟೇಕ್ ಆಯಿತು ಮತ್ತೆ ಚೇಂಜ್ ಮಾಡಬೇಕಂತ ಹೇಳಿದರೆ ನಿಮಗೆ ಆಪ್ಷನ್ ಇರುವುದಿಲ್ಲ. ಸೊ ಅರ್ಜಿಯನ್ನು ಕರೆಕ್ಟಾಗಿ ಓದಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್, ಯಾವುದೇ ಡೇಟನ್ನು ನೋಡೋದಾದರೆ ಅರ್ಜಿ ಓಪನ್ ಆದ ದಿನಾಂಕ 13/7/2026, ಹಾಗೆ ಲಾಸ್ಟ್ ಡೇಟ್ 10/8/2026, ಹಾಗೆ ಮತ್ತು ಫೀಸ್ ಪೇ ಮಾಡುವಂತಹ ಲಾಸ್ಟ್ ಡೇಟ್ 11/8/2026 ಆಗಿರುತ್ತೆ. ಸೊ ನಿಮ್ಮ ತರಬೇತಿ ಮತ್ತು ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ ನೇಮಕ ಹೊಂದಿದ ಅಭ್ಯರ್ಥಿಗಳು ಕಾಲಕಾಲಕ್ಕೆ ನಿರ್ದಿಪಡಿಸಿದ ಪೊಲೀಸ್ ತರಬೇತಿ ಶಾಲೆಯಲ್ಲಿ 9 ತಿಂಗಳ ಕಾಲ ಮೂಲ ಬುನಾದಿ ತರಬೇತಿಯನ್ನು ಪಡಬೇಕು. ನೀವು 9 ಮಂತ್ಸ್ ಟ್ರೈನಿಂಗ್ ಕೊಡ್ತಾರೆ, ಅದನ್ನು ನೀವು ಪಡ್ಕೊಳ್ಬೇಕು. ತರಬೇತಿಯಲ್ಲಿ ನಿಗದಿಪಡಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸದರಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶಗಳನ್ನು ನೀಡಲಾಗುವುದು. ಸದರಿ ಅವಕಾಶದಲ್ಲೂ ಸಹ ಅನುತ್ತೀರ್ಣರಾದ ಅಭ್ಯರ್ಥಿಗಳು ಸೇವೆಯಿಂದ ವಜಾ ಮಾಡಲಾಗುವುದು. ಸೊ ನೀವು ಜಾಯ್ನ್ ಆದ ತಕ್ಷಣ ನಿಮಗೆ 9 ತಿಂಗಳ ಟ್ರೈನಿಂಗ್ ಇರುತ್ತೆ. ಆನಂತರ ನಿಮಗೆ ಒಂದು ಎಕ್ಸಾಮ್ ಕೂಡ ಕೊಡ್ತಾರೆ. ಎಕ್ಸಾಮ್ ಕೊಟ್ಟಲ್ಲಿ ನೀವು ಫೇಲ್ ಆದರೆ ನಿಮಗೆ ಪುನ್ನೊಮ್ಮೆ ಎಕ್ಸಾಮನ್ನು ಅಟೆಂಡ್ ಮಾಡುವಂಥ ಅವಕಾಶ ಕೊಡ್ತಾರೆ. ಅದರಲ್ಲೂ ನೀವು ಫೇಲ್ ಆದರೆ ನಿಮ್ಮನ್ನು ಕೆಲಸದಿಂದ ವಜಾ ಮಾಡಲಾಗುತ್ತೆ. ಸೊ ತರಬೇತಿಯಲ್ಲಿ ತುಂಬ ಕಾನ್ಸಂಟ್ರೇಟ್ ಆಗಿ ನೀವು ಇರಬೇಕಾಗುತ್ತೆ. ಸೊ ಕಾಯಂ ಪೂರ್ವ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ 2 ವರ್ಷದ 6 ತಿಂಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. 2 ವರ್ಷಗಳ 6 ತಿಂಗಳ ನಂತರ ನೀವನ್ನು ಪರ್ಮನೆಂಟ್ ಮಾಡ್ತಾರೆ. ವೇತನ ಶ್ರೇಣಿ ಮೊದಲು ತಿಳಿಸಿದಾಗೆ 37,500ರಿಂದ 76,100, ಹಾಗೆ ನಿಮಗೆ ಪೆನ್ಷನ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ನಿಮ್ಮ ಶುಲ್ಕ. ಈ ಅರ್ಜಿ ಸಲ್ಲಿಸಲಿಕ್ಕೆ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದರೆ ಸಾಮಾನ್ಯ ವರ್ಗದವರಿಗೆ 750 ರೂಪಾಯಿ ಇರುತ್ತೆ. ಅದೇ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500ರವರೆಗೆ ಶುಲ್ಕ ಇರುತ್ತೆ. ಮತ್ತು ಶುಲ್ಕ ಒಮ್ಮೆ ಪಾವತಿಸಿದರೆ ರಿಫಂಡ್ ಇರೋದಿಲ್ಲ, ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ. ಸೊ ಈ ಹುದ್ದೆಗಳಿಗೆ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಲಿಖಿತ ಪರೀಕ್ಷೆ ಇರುತ್ತೆ. ಮೇಲ್ಗಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ ಅಂದರೆ OMR ಮಾರ್ಕ್, ಒಂದು ಕ್ವಶನಿಗೆ 4 ಆಪ್ಷನ್ ಇರುತ್ತೆ. ಆ ಆಪ್ಷನನ್ನು ಕ್ಲಿಕ್ ಮಾಡಲಿಕ್ಕೆ ಇರುತ್ತೆ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಜಿಲ್ಲಾ ಕೇಂದ್ರದಲ್ಲಿ ನಡೆಸಲಾಗುತ್ತೆ. ಸೊ ಅಭ್ಯರ್ಥಿಗಳು ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಈ ಬಗ್ಗೆ ಮಾಹಿತಿ ಪ್ರಾಧಿಕಾರ ವೆಬ್ಸೈಟ್ ಪ್ರಕಟಿಸಲಾಗ್ತದೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತು ಚೀಟಿನೊಂದಿಗೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ಅಂದರೆ ಅವರ ವೆಬ್ಸೈಟಲ್ಲಿ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋ ಆಪ್ಷನ್ ಇರುತ್ತೆ. ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮಿಗೆ ಹೋಗುವಾಗ ಒಂದು ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ವೋಟ್ ಕಾರ್ಡ್ ಇರ್ಬೋದು. ಸೊ ಒಂದು ಗುರುತಿನ ಚೀಟಿ ಒಂದುಗಳಿಗೆ ನೀವು ಹೋಗಬೇಕಾಗುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯ ಕ್ರಮ ಏನೆಲ್ಲಿರುತ್ತೆ ಅಂತ ಹೇಳಿದರೆ ಲಿಖಿತ ಪರೀಕ್ಷೆಗೆ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ 100 ಕ್ವಶನ್ ಇರುತ್ತೆ. ಅದಕ್ಕೆ 100 ಮಾರ್ಕ್ಸ್ ಇರುತ್ತೆ ಮತ್ತು 90 ನಿಮಿಷಗಳ ಅವಧಿ ಇರುತ್ತೆ. ಸೊ ಎಕ್ಸಾಮ್
ಎಕ್ಸಾಮ್ ಟೆಂಟೇಟಿವ್ ಡೇಟ್ ಯಾವುದು ಹೇಳಿದರೆ 20/9/2026 10:10 12 ಗಂಟೆಗೆ. ಮತ್ತು ಕನ್ನಡ ಭಾಷೆ ನಿಮಗೆ ಎಲಿಜಿಬಲ್ ಅಂದರೆ ನೀವು ಕನ್ನಡ ಭಾಷೆ ಕೊಡಬೇಕು ಅಂತಿದ್ರೆ ನಂತರದ ದಿನಗಳಲ್ಲಿ ಅವರು ಸೂಚಿಸ್ತಾರೆ. ಸೊ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಅಂದರೆ ಒಂದು ಕ್ವಶನಿಗೆ 4 ಆಪ್ಷನ್ ಇರುತ್ತೆ. ಒಂದು ಸರಿ ಉತ್ತರನ ಮಾತ್ರ ನೀವು ಆ ಆಪ್ಷನನ್ನು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ. ಎಲ್ಲಿಯಾದರೂ ನೀವು ಅದನ್ನು ರಾಂಗ್ ಆನ್ಸರನ್ನು ಸೆಲೆಕ್ಟ್ ಮಾಡಿದರೆ 0.25 ಕಾಲ್ ಭಾಗವನ್ನು ನಿಮಗೆ ನೆಗೆಟಿವ್ ಆಗಿ ಕೊಡ್ತಾರೆ, ನೆಗೆಟಿವ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ OMR ಶೀಟಲ್ಲಿ 5 ಆಪ್ಷನ್ ಇರುತ್ತೆ. 4 ಆಪ್ಷನ್ ನಿಮಗೆ ಆನ್ಸರ್ ಆಗಿದ್ದರೆ 5ನೇ ಆಪ್ಷನ್ ನಿಮಗೆ ಎಕ್ಸಾಮ್ ಮುಗಿದ ನಂತರ 5 ನಿಮಿಷ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಯಾವುದೆಲ್ಲ ಕ್ವಶನನ್ನು ಆನ್ಸರ್ ಮಾಡಲಿಲ್ಲ ಆ ಕ್ವಶನ್ನಲ್ಲಿ 5ನೇ ಏನು ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಸರ್ಕಲ್ ಮಾಡಬೇಕು. ಇನ್ ಕೇಸ್ ಅದನ್ನು ನೀವು ಸರ್ಕಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಫಿಸಿಕಲ್ ಫಿಟ್ನೆಸ್. ಸೊ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದು. ಸೊ ಎಷ್ಟು ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಮೀಟ್ರ್ ಓಡಬೇಕು ಅದರ ಬಗ್ಗೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ಕಣ್ಣ ದೃಷ್ಟಿ ಮತ್ತು ಶ್ರವಣ ಶಕ್ತಿ ಅದರ ಬಗ್ಗೆ ಕೂಡ ಟೆಸ್ಟ್ಗಳಿರುತ್ತೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಥ್ರೆಶೋಲ್ಡ್ ಎಷ್ಟಿದೆ, ನೀವು ಹೇಗೆ ಟೆಸ್ಟ್ ಕೊಡ್ತಾರೆ ಅದರೆಲ್ಲದರ ಬಗ್ಗೆ. ಸೊ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ರ ಏನೆಲ್ಲ ಸರ್ಟಿಫಿಕೇಟ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಮತ್ತು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನದ ಒಳಗೆ ನೀವು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಎಲ್ಲ ವಿಷಯಗಳ ಸೆಮಿಸ್ಟರ ಅಂಕಪಟ್ಟಿ, ನಿಮ್ಮ ಎಲ್ಲ ವಿಷಯಗಳ ಅಂಕಪಟ್ಟಿ ಇರಬೇಕು. ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಮಾರ್ಕ್ಸ್ ಇರಬೇಕು. ಹಾಗೆ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣಪತ್ರ, ಪರಿಶಿಷ್ಟ ಜಾತಿ ಪಂಗಡ ನೀವು ರಿಸರ್ವೇಷನ್ ಕೇಳಿದರೆ ಅದರ ಪತ್ರ, ಗ್ರಾಮೀಣ ಮೀಸಲಾತಿ ಕೇಳಿದರೆ ಅದರ ಪ್ರಮಾಣಪತ್ರ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಅದರ ಪ್ರಮಾಣಪತ್ರ, ಮತ್ತು ಸೇವೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಾಪೇಕ್ಷಣ ಪತ್ರ, ಅಂದರೆ ನೀವು ಎಲ್ಲಿಯಾದರೂ ವರ್ಕ್ ಮಾಡ್ತಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಖಚಿತಪಡಿಸಿಕೊಂಡ ನಂತರ ಅದರ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಟ್ಕೊಳ್ಬೇಕು. ಮತ್ತು ಶುಲ್ಕ ಪಾವತಿಸಿದ ಚಲನನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳಬೇಕು. ನಂತರದಲ್ಲಿ ಯಾವುದೇ ಹಂತದಲ್ಲಿ ಪ್ರಾಧಿಕಾರ ಮನವಿಯನ್ನು ಸಲ್ಲಿಸಿದ್ದಲ್ಲಿ ಅರ್ಜಿಯನ್ನು ಪ್ರತಿಯನ್ನು ನೀಡಲಾಗುವುದಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಹಾಗೆ ನೀವು ಏನು ಫೀಸ್ ಪೇ ಮಾಡ್ತೀರಿ ಅದರ ಒಂದು ಕಾಪಿಯನ್ನು ಕೂಡ ನಿಮ್ಮ ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋ ತನಕ ತೆಗೆದಿಟ್ಕೊಳ್ಬೇಕು. ಯಾಕಂದರೆ ಮತ್ತೆ ನನಗೆ ಅಪ್ಲಿಕೇಶನ್ ಬೇಕಂತೇಳಿ ನೀವು ಪ್ರಾಧಿಕಾರವನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ನಿಮಗೆ ಅಪ್ಲಿಕೇಶನನ್ನು ಕೊಡೋದಿಲ್ಲ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗುವ ಅರ್ಜಿಯಲ್ಲಿ ಯಾವುದೇ ಹಂತದಲ್ಲಿ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡುವಂತೆ ಕೋರಿದ್ದಲ್ಲಿ ಸದರಿ ಮನವಿಯನ್ನು ಪುರಸ್ಕರಿಸಲಾಗುವುದಿಲ್ಲ. ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ನನಗೆ ಮಾಡಿಫಿಕೇಷನ್ ಮಾಡಬೇಕು, ನನಗೆ ಚೇಂಜಸ್ ಮಾಡಲಿಕ್ಕಿದೆ ಅಂತ ಕೇಳಿದರೆ ಅವರು ನಿಮಗೆ ಆಪ್ಷನನ್ನು ಕೊಡೋದಿಲ್ಲ. ಅರ್ಜಿಯಲ್ಲಿ ನೀಡುವ ಮೊಬೈಲ್ ಇಮೇಲ್ ಅಂತಿಮವಾಗಿದ್ದು ಎಲ್ಲ ಮಾಹಿತಿಗಳು ಅದೇ ಮೊಬೈಲ್ ಇಮೇಲ್ ಸಂಖ್ಯೆಗೆ ಕಳಿಸಲಾಗುವುದು. ಸೊ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಮೊಬೈಲ್ ಮತ್ತು ಇಮೇಲ್ ಅನ್ನು ಕೊಡಬೇಕಾಗುತ್ತೆ. ಸೊ ಆ ಇಮೇಲ್ ಅಥವಾ ಮೊಬೈಲ್ ಸಂಖ್ಯೆಗೆ ನಿಮಗೆ ಅವರು ಏನು ನೋಟಿಫಿಕೇಷನ್ ಅಥವಾ ಏನು ಮೆಸೇಜ್ ಕಳಿಸ್ಲಿಕ್ಕಿದ್ರೆ ಅವರು ಅದಕ್ಕೆ ಕಳಿಸ್ತಾರೆ. ಸೊ ನೀವು ವರ್ಕ್ ಆಗುವಂಥ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಸೊ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಿ ಅಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕದೊಳಗೆ ಫಲಿತಾಂಶ ಪ್ರಕಟವಾಗದ ಪಕ್ಷದಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ. ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ರಿಸಲ್ಟ್ ಬಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಯಲ್ಲಿರಬೇಕು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವೆಬ್ಸೈಟಲ್ಲಿ ನೀಡಿರುವ ವಿವರವಾದ ಪ್ರಕಟಣೆಯನ್ನು, ಸೂಚನೆಯನ್ನು, ವಿಧಾನವನ್ನು ತಿಳಿದುಕೊಳ್ಳುವುದು ಹಾಗೂ ಅರ್ಜಿಯಲ್ಲಿ ಘೋಷಿಸಿರುವ ಮಾಹಿತಿ ಅಂತಿಮವಾಗಿದ್ದು ಹೆಚ್ಚಿನ ಮಾಹಿತಿ ದಾಖಲೆಗಳ ಸಲ್ಲಿಕೆಯಲ್ಲಿ ಅವಕಾಶ ಇರುವುದಿಲ್ಲ. ಓಕೆ, ಸೊ ಏನಾದರೂ ನಿಮಗೆ ಮೋರ್ ಇನ್ಫಾರ್ಮೇಷನ್, ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರಿಗೆ ನೀವು ಮಾಹಿತಿ ಕೇಂದ್ರಕ್ಕೆ ಕಾಲ್ ಮಾಡ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್ ನೋಟಿಫಿಕೇಷನ್ ಡೀಟೇಲ್ಸ್. ಏನು ಕರ್ನಾಟಕ ರಾಜ್ಯ ಪೊಲೀಸ್ನವರಿಂದ ನೋಟಿಫೈ ಆದಂತಹ KSRP ಉದ್ಯೋಗಕ್ಕೆ ಪ್ರಕಟವಾದಂತಹ ಒಂದು ಅಧಿಸೂಚನೆ ಆಗಿದೆ. ಇದರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ ತೋರಿಸಿದೆ. ಸೊ ನೀವು ಹಾಗಾದರೆ ಅಪ್ಲೈ ಹೇಗೆ ಮಾಡಬೇಕು ಅಂತ ಅದನ್ನು ಕೂಡ ನಾನು ತೋರಿಸ್ತೇನೆ. ಸೊ ನಾವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಣ. ಸೊ ಅಫಿಷಿಯಲ್ ವೆಬ್ಸೈಟಿಗೆ ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತಿದೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು
ನೋಡ್ಬೋದು ಲಾಗಿನ್ ಪೇಜ್ ಬರುತ್ತೆ. ಸೊ ಇಲ್ಲಿ ಲಾಗಿನ್ ಆಗಿ ನೀವು ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಅಂದರೆ ಯಾರು 12th ಪಾಸ್ ಆಗಿದ್ದೀರಿ, ನೀವು ಇದಕ್ಕೆ ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಸೊ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.